ಇವತ್ತಿಗೂ ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. 5 ಭರವಸೆಗಳು ನೋಡಿ. ಮೊದಲನೇದು ಅನ್ನಭಾಗ್ಯ. ಇವರು ಹೇಳಿದ್ರು ಹಸಿದವರಿಗೆ ಅನ್ನ, 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾಯಿದೆ. ಅದರಲ್ಲಿ 3 ಕೆಜಿ ಕೊಡೋದು ಇವ್ರು ಕೊಡೋದು ಕೇವಲ 174 ರೂಪಾಯಿ ಮಾತ್ರ ಅನ್ನಭಾಗ್ಯ. ಗೃಹಲಕ್ಷ್ಮಿ 60% ಮಹಿಳೆಯರಿಗೆ ತಲುಪಿಲ್ಲ. ನಾನು ಪ್ರತಿ ಹಳ್ಳಿಗೆ ಹೋಗಿದ್ದೀನಿ, ಬ್ಯಾಂಕ್ ಪಾಸ್ಬುಕ್ಗಳನ್ನ ದಾಖಲೆಗಳನ್ನ ಇಟ್ಟು ಮಾತಾಡಿದ್ದೀನಿ, ಪ್ರೊಟೆಸ್ಟು ಮಾಡಿದ್ದೀನಿ ಕ್ಷೇತ್ರದಲ್ಲಿ. ಇದುವರೆಗೂ 60% ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕಿಲ್ಲ. ಏನು ತಾಂತ್ರಿಕ ತೊಂದರೆ ಅಂತಾರೆ, ಮತ್ತೊಂದು ಹೇಳ್ತಾರೆ. ಇನ್ನು ಯುವ ನಿಧಿ ಇವ್ರು ಹೇಳಿದ್ದು 5 ಲಕ್ಷ. 5 ಲಕ್ಷದಲ್ಲಿ ಕೇವಲ 3,000 ಜನಕ್ಕೆ ಮಾತ್ರ ಯುವ ನಿಧಿ ನೋಂದಣಿಯಾಗಿದೆ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದರು. ಯಾರು PUC ವಿದ್ಯಾರ್ಥಿಗಳು ಮತ್ತು ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಅವರು ಯಾರೂ ಎಲಿಜಿಬಲ್ ಅಲ್ಲ ಯುವ ನಿಧಿಗೆ. ಎಲ್ಲ ಕಡೆ ಸರ್ಕಾರಿ ಬಸ್ಗಳನ್ನು ಬಿಟ್ಟು ವಿದ್ಯಾರ್ಥಿಗಳನ್ನು ಕರೆಸಿದರು. ಶಿವಮೊಗ್ಗದಲ್ಲಿ ಕೊನೆಗೆ ಎಲ್ಲರೂ ಮೋದಿ ಅಂತ ಘೋಷಣೆಗೆ ಹೋಗಿ ಸಿದ್ದರಾಮಯ್ಯ ಮಾತಾಡೋಕೆ 5,000 ಜನ ಅಷ್ಟೇ ಇದ್ದಿದ್ದು. ಯುವ ನಿಧಿದು ಸಹ ಫೇಲ್ಯೂರ್ ಆಗಿದೆ. ಯಾರು ಇದುವರೆಗೂ ಡಿಗ್ರಿ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕೋರ್ಸ್ಗಳು ಇರ್ತಾರೆ, ಅವ್ರಿಗೆ ಇದುವರೆಗೂ ಯಾರಿಗೆ ನೌಕರಿ ಸಿಕ್ಕಲ್ಲ ಅವರು ನಿಜವಾದ ಫಲಾನುಭವಿಗಳಾಗ್ತಾರೆ. ವಿದ್ಯಾರ್ಥಿಗಳು ಕರೆಸಿ ಸಮಾವೇಶ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತಾ. ಇದು ಫೇಲ್ಯೂರ್ ಆಗಿದೆ. ಶಕ್ತಿ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಶಕ್ತಿ ಅಂತ ಹೇಳಿರಲ್ಲ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ದೊಡ್ಡ ಮಹಾನಗರ ಪಾಲಿಕೆ, ನಗರ ಪ್ರದೇಶಗಳ ಮತ್ತು ಪುರಸಭೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಸರ್ಕಾರಿ ಬಸ್ಗಳು ಓಡಾಟ ಮಾಡ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳೇ ಇಲ್ಲ, ಸರ್ಕಾರಿ ಬಸ್ ಇಲ್ಲ. ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳಲ್ಲಿ ಓಡ್ತವೆ. ವಿದ್ಯಾರ್ಥಿಗಳಿಗೆ ನಾಳೆ ಪರೀಕ್ಷೆ ತೊಂದರೆ ಆಗಿದೆ. ಹೆಚ್ಚುವರಿ ಬಸ್ ಬಿಡಬೇಕಾಯ್ತು, ಬಸ್ಗಳು ಬಿಟ್ಟಿಲ್ಲ. ಶಕ್ತಿನೂ ಸಂಪೂರ್ಣ ವಿಫಲವಾಗಿದೆ. ಗೃಹಜ್ಯೋತಿ ಅದು ಅಷ್ಟೇ ಇದೆ. ಇನ್ನು ಅಂಗನವಾಡಿ, ಆಶಾ ಕಾರ್ಯಕರ್ತರು, NPS ನೌಕರರು ಭಾಳಷ್ಟು ಭರವಸೆಗಳು ಕೊಡೋರು. ಇವ್ರು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿರಿ? ಎಲ್ಲವೂ ನಿಮ್ಮ ಯಾವುದೇ ಸ್ಕೀಮ್ಗಳು, ಭರವಸೆಗಳು ಇದುವರೆಗೆ ಅನುಷ್ಠಾನ ಸಮರ್ಪಕವಾಗಿಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ.